ನನಗೆ ಅಧಿಕಾರದ ಹಸಿವಿಲ್ಲ, ಆದರೆ ನನ್ನ ಭಾರತದ ಗೌರವಕ್ಕೆ ಧಕ್ಕೆಯಾದರೆ ನಾನು ಸುಮ್ಮನಿರೋದಿಲ್ಲ. ವಿರೋಧಿಗಳು ಕಣ್ಣೀರು ಹಾಕುವಂತೆ ಮಾಡಿದ ಆ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕತೆ ಕೇಳಿ. 1998 ಇಡೀ ಜಗತ್ತು ಭಾರತದ ಮೇಲೆ ನಿರ್ಬಂಧ ಏರಲು ನೋಡುತ್ತಿತ್ತು. ಆದರೆ ಅಟಲ್ ಜಿ ಅಮೆರಿಕದ ಕಣ್ಣಿಗೆ ಮಣ್ಣೆರಚಿ ಪೋಖ್ರಾನ್ ನಲ್ಲಿ ಪರಮಾಣು ಬಾಂಬ್ ಸ್ಫೋಟಿಸಿದರು. ಜಗತ್ತಿಗೆ ಸಾರಿದರು, ಇದು ಗಾಂಧಿಯ ಭಾರತ ಹೌದು, ಆದರೆ ಗಡಿಯುದ್ದಕ್ಕೂ ಶತ್ರು ನಿಂತರೆ ಇದು ಸುಮ್ಮನಿರುವ ಭಾರತವಲ್ಲ. 1999 ಕಾರ್ಗಿಲ್ ಯುದ್ಧ, ತಾಯ್ನಾಡಿಗೆ ರಕ್ಷಣೆಗಾಗಿ ನಮ್ಮ ಯುವ ಸೈನಿಕರು ರಕ್ತ ಹರಿಸುತ್ತಿದ್ದರು. ಅಟಲ್ ಜಿ ಕೇವಲ ದೆಹಲಿಯಲ್ಲಿ ಕೂರಲಿಲ್ಲ, ಗಡಿಗೆ ಬಂದು ಸೈನಿಕರನ್ನು ಅಪ್ಪಿ ಅತ್ತರು. ಪಾಕಿಸ್ತಾನಕ್ಕೆ ಸಿಂಹದಂತೆ ಗರ್ಜಿಸಿ ಎಡಮುರಿ ಕಟ್ಟಿದರು. ರಾಜಕೀಯಕ್ಕಿಂತ ದೇಶವೇ ದೊಡ್ಡದು ಎಂದು ನಂಬಿದ್ದ ಮಹಾತ್ಮ ಬಡ ಹಳ್ಳಿಯ ಮಗನಿಗೂ ಶಿಕ್ಷಣ ಸಿಗಬೇಕೆಂದು ಸರ್ವ ಶಿಕ್ಷಣ ಅಭಿಯಾನ ತಂದರು. ಹಳ್ಳಿಯ ಮಣ್ಣಿನ ರಸ್ತೆಗಳನ್ನು ದೇಶದ ಹೆದ್ದಾರಿಗಳಿಗೆ ಜೋಡಿಸಿ ಕೋಟ್ಯಾಂತರ ಬಡವರ ಕಣ್ಣೀರು ಒರೆಸಿದರು. ಆದರೆ ವಿಧಿ ಬಹಳ ಕ್ರೂರ. ದೇಶಕ್ಕಾಗಿ 24 ಗಂಟೆಯೂ ಶ್ರಮಿಸಿದ ಆ ಅಪ್ರತಿಮ ವಾಗ್ಮಿ ಕಡೆಯ ದಿನಗಳಲ್ಲಿ ಮಾತನಾಡಲಾಗದೆ ಮೌನಕ್ಕೆ ಶರಣಾದರು. ಭಾರತೀಯರ ಪಾಲಿಗೆ ಆ ಮೌನ ನರಕದಂತಿತ್ತು. 2018 ಆಗಸ್ಟ್ 16 ಆ ಧೀಮಂತ ನಾಯಕ ಕಣ್ಮುಚ್ಚಿದಾಗ ಇಡೀ ದೇಶವೇ ಸ್ತಬ್ಧವಾಯಿತು. ಜಾತಿ, ಧರ್ಮ, ಪಕ್ಷ ಭೇದ ಮರೆತು ಇಡೀ ಭಾರತವೇ ಕಣ್ಣೀರಿಟ್ಟಿತ್ತು. ಭಾರತ ಮಾತೆ ತನ್ನ ಹೆಮ್ಮೆಯ ಪುತ್ರನನ್ನು ಕಳೆದುಕೊಂಡಿದ್ದಳು. ಸತ್ತ ಮೇಲೆಯೂ ದೇಶದ ಮಣ್ಣಾಗಲು ಬಯಸುತ್ತೇನೆ ಎಂದಿದ್ದ ಆ ಮಹಾತ್ಮನಿಗೆ ನಮ್ಮದೊಂದು ಕೋಟಿ ನಮನಗಳು. ಜೈ ಹಿಂದ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡ ಬ್ಲೆಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.